ಬೈರನ ಹತ್ತಿರ ಒಂದು ಕಂತ್ರಿನಾಯಿತು. ಅದಕ್ಕೆ ರಾಮ ಎಂದು ಅವನು ಹೆಸರಿಟ್ಟಿದ್ದ. ಅದರ ಮೇಲೆ ಆಗಾಗ ದೆವ್ವ ಬರುತ್ತಿತ್ತಂತೆ. ಅದಕ್ಕೆ ಅವನು ಅದರ 2 ಕಿವಿಗಳನ್ನು ಬುಡಕ್ಕೆ ಕೊಯ್ದು ಚಿಕಿತ್ಸೆ ಮಾಡಿದ್ದ. ಅದೊಂದು ಅತ್ಯುತ್ತಮ ಶಿಕಾರಿ ನಾಯೆಂದು, ಅದರ ಶಿಕಾರಿ ಸಾಮರ್ಥ್ಯ ನೋಡಿದ ಅನೇಕರು ಅದಕ್ಕೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ, ನಮಗೆ ಕೊಡು ಎಂದು ಕೇಳಿದರೆಂದು ತಾನು ಕೊಡಲಿಲ್ಲವೆಂದೂ ಹೇಳಿದ. ತೀರಾ ಬಡಕಲಾಗಿ ಬಾಲದ ಕೂದಲೆಲ್ಲ ಉದುರಿ ಹೋಗಿದ್ದ ಆ ನಾಯಿಪೇಟೆಯಲ್ಲಿ ವಾರಸುದಾರರಿಲ್ಲದೆ ಓಡಾಡಿಕೊಂಡಿರುವ ಸರ್ವೆ ಸಾಧಾರಣ ಕಂತ್ರಿ ನಾಯಿಯಂತೆಯೇ ನನಗೆ ಕಂಡಿತು. ಒಮ್ಮೆ ಅವನ ನಾಯಿ ಊಳಿಡುತ್ತದೆ, ಈ ಅಪಶಕುನವನ್ನು ಓಡಿಸಿ ಎಂದು ಅವನ ಓರಗೆಯ ಆಳುಗಳೆಲ್ಲ ದೂರು ಕೊಟ್ಟಿದ್ದರು. ಬೈರ ಅದನ್ನು ಅನವಶ್ಯಕವಾಗಿ ಬಾಳೆನಾರಿನ ಹಗ್ಗದಲ್ಲಿ ಕಟ್ಟಿಹಾಕುತ್ತಿದ್ದುದೇ ಅದು ಊಳಿಡುತ್ತಿದ್ದುದಕ್ಕೆ ಕಾರಣ. ಬೈರನನ್ನು ಕೇಳಿದರೆ ಆ ನಾಯಿ ಈಗ ಸ್ವತಂತ್ರವಾಗಿ ಶಿಕಾರಿ ಆರಂಭಿಸಿದೆ ಎಂದು, ತೋಟದ ಸುತ್ತಮುತ್ತ ಇರುವ ಕೋಳಿ, ಮೊಲ ಇತ್ಯಾದಿಗಳನ್ನು ಹಿಡಿಯುವ ಪ್ರಯತ್ನದಲ್ಲಿ ಈ ನಾಯಿ ಅವುಗಳನ್ನು ದೂರದ ಕಾಡಿಗೆ ಓಡಿಸುತ್ತಿತ್ತೆಂದು ಹೇಳಿ ಅದನ್ನು ಕಟ್ಟಿಹಾಕಿದ್ದನ್ನು ಸಮರ್ಥಿಸಿದ. ಬೈರ ಅದನ್ನು ತನ್ನ ನಾಯಿ ಎಂದು ಹೇಳಿಕೊಳ್ಳುತ್ತಿದ್ದನೇ ಹೊರತು ಅದಕ್ಕಾಗಿ ಒಂದೇ ಒಂದು ಮುಷ್ಟಿ ಕೂಳು ಹಾಕಿದ್ದು ನೋಡಲಿಲ್ಲ. ಅಷ್ಟೇ ಅಲ್ಲ, ಒಮ್ಮೆ ಮರದಿಂದ ಕೆಳಗೆ ಸತ್ತು ಉರುಳಿದ ಮಂಗನ ಬಾಲದ ತುದಿಯನ್ನು ತಿಂದಿದ್ದಕ್ಕೆ ಅದಕ್ಕೆ ಬಾಯಲ್ಲಿ ರಕ್ತ ಬರುವಂತೆ ಹೊಡೆದಿದ್ದ. ಇವನೂ ಕೂಳು ಹಾಕದೆ ಅದಕ್ಕೂ ಅನ್ನ ಸಂಪಾದಿಸಿಕೊಳ್ಳಲು ಬಿಡದೆ ಕಟ್ಟಿಹಾಕಿದ್ದರಿಂದಲೇ ಹಸಿವಿನಿಂದ ಕಂಗಾಲಾದ ಅದು ಕಾಡಿನ ಮೌನಕ್ಕೆ ಬರೆ ಎಳೆದಂತೆ ಊಳಿಟ್ಟಿದ್ದು. ಅದೊಂದು ಕ್ಷುದ್ರ ಜೀವಿಯಾಗಿ ಬೈರನೇ ಕೈಯಲ್ಲಿ ಸಿಕ್ಕಿ ನರಳುತ್ತಿದ್ದರೂ ಸಾರಿ ಬೈರನ ಹೊಗಳಿಕೆಗೆ ತಕ್ಕಂತೆ ತನ್ನ ಶಿಕಾರಿಯ ನೈಪುಣ್ಯ ತೋರಿಸಿತು. ಕಾಡಿನಲ್ಲಿ ಒಮ್ಮೆ ಅದು ಮುಳ್ಳು ಹಂದಿಯನ್ನು ಅಟ್ಟಿಸಿಕೊಂಡು ಬಂದಿತು. ಅವತ್ತು ನಾನು ಕೋವಿ ತಗೊಂಡು ಹೋಗಿರಲಿಲ್ಲ, ಜೊತೆಗೆ ಕಿವಿಯೂ ಇರಲಿಲ್ಲ. ಬೈರನ ರಾಮನನ್ನು ಕಿವಿಯನ್ನು ಒಟ್ಟಿಗೆ ಎಂದೂ ಶಿಕಾರಿಗೆ ಕರೆದೊಯ್ಯುತ್ತಿರಲಿಲ್ಲ. ಏಕೆಂದರೆ ಕಾಡಿನಲ್ಲಿ ಶಿಕಾರಿಗೆ ಬದಲು ಇವೆರಡರ ಕಚ್ಚಾಟ, ಜಗಳ ಬಿಡಿಸುವುದೇ ದೊಡ್ಡ ಕೆಲಸವಾಗಿತ್ತು. ಮುಳ್ಳು ಹಂದಿ ಕರಿಯ ಚೆಂಡಿನಂತೆ ಚಿಮ್ಮಿನೆಗೆಯುತ್ತಾ ಮುಳ್ಳುಗಳನ್ನು ಜಲ್ ಜಲ್ ಎಂದು ಸದ್ದು ಮಾಡುತ್ತಾ ಓಡಿತು. ನಾನು ಕಾಡಿನಲ್ಲಿ ಅದೇ ಮೊದಲ ಬಾರಿಗೆ ಹಾಗೆ ಕಡೇ ಬಾರಿ ಅದನ್ನು ನೋಡಿದ್ದು. ಅದರ ಹಿಂದೆ ಬೈರನ ರಾಮ ಓಡಿ ಮಾಸ್ತಿಗೂ ಏನು ಮಾಡಬೇಕೆಂದು ತಿಳಿಯದೆ ಅದರ ಹಿಂದೆ ಮುಳ್ಳು ಪೊದೆಗಳನ್ನು ನೋಡದೆ ಓಡಿದೆವು. ಮೈಯೆಲ್ಲ ಭರ್ಜಿಗಳಿರುವ ಈ ಭಯಾನಕ ಪ್ರಾಣಿಯನ್ನು ಯಾವುದೇ ಆಯುಧಗಳಿಲ್ಲದೆ ಹಿಡಿಯುವುದಿರಲಿ, ಹತ್ತಿರ ಹೋಗುವುದು ಸಹ ಪ್ರಾಣಾಪಾಯಕರವಾಗಿ ಕಂಡಿತು. ನಾನು ಓಡುತ್ತಲೇ ಅದನ್ನು ಹೇಗೆ ಹಿಡಿಯೋದೋ ಎಂದು ಮಾಸ್ತಿಯನ್ನು ಕೇಳಿದೆ. ಅದಕ್ಕೆ ಬೈರ ನನ್ನ ಹಿಂದಿನಿಂದ, ಅದೆಷ್ಟು ದೂರ ಓಡ್ತದೆ, ಇನ್ನೊಂದು 4 ಮಾರು ಓಡಿದರೆ ಸುಸ್ತಾಗದೆ ಕತ್ತಿ ತಗೊಂಡು ಕಾಲು ಕಡಿದು ಹಾಕುತ್ತೇನೆ ಎಂದು ಆಶ್ವಾಸನೆ ಕೊಟ್ಟ. ನಾನಂತೂ ಪ್ರಾಣ ಹೋದರೂ ಅದರ ಹತ್ತಿರ ಸುಳಿಯಬಾರದೆಂದು ನಿರ್ಧರಿಸಿದ್ದೆ. ಸುಮ್ಮನೆ ಮುಂದೆ ನಡೆಯುವ ನಾಟಕ ನೋಡುವುದಕ್ಕಾಗಿ ಕುತೂಹಲದಿಂದ ಅವರೊಡನೆ ಓಡಿದೆ. ಹೆಚ್ಚ ಕಡಿಮೆ ನಮ್ಮ ಕಣ್ಣ ಮುಂದೆಯೇ ಓಡುತ್ತಿದ್ದ ಮುಳ್ಳು ಹಂದಿ ಮತ್ತು ನಾರಿ 2 ಇದ್ದಕ್ಕಿದ್ದಂತೆ ಅಂತರ್ಧಾನವಾದವು. ಹಾಗೆ ಅವೆರಡೂ ಮಾಯವಾಗಿದ್ದು ನೋಡಿ ನಾವು 3 ಜನವೂ ಚಕಿತರಾಗಿ ನಿಂತೆವು. 2 ನಿಮಿಷ ಕಳೆದಿರಲಿಲ್ಲ. ಎಲ್ಲೋ ಬೈರನ ನಾಯಿ ಬೊಗಳಿದ ಸದ್ದು ಕೇಳಿಸಿತು. ಕಣ್ಣೆದುರು ಯಾವ ನಾಯಿಯೂ ಇರಲಿಲ್ಲ. ಆದರೂ ಬೈರನ ನಾಯಿಯ ಅಶರೀರವಾಣಿ ಕೇಳುತ್ತಲೇ ಇತ್ತು. ಕೆಲವು ನಿಮಿಷಗಳವರೆಗೆ ನಮಗೆ ನಡೆದುದೇನೆಂದು ಗೊತ್ತಾಗಲಿಲ್ಲ. ಮುಳ್ಳು ಹಂದಿ ಓಡೋಡುತ್ತಲೇ ಅಲ್ಲೊಂದು ಬಂಡೆ ಸಮೀಪದಲ್ಲಿ ಅದು ಮಾಡಿಕೊಂಡಿದ್ದ ಬಿಲದೊಳಗೆ ಫಕ್ಕನೆ ನುಗ್ಗಿಬಿಟ್ಟಿತ್ತು. ಅದರೊಡನೆ ಬೈರನ ನಾಯಿಯೂ ಸಹ. ಈಗ ಬೈರನ ನಾಯಿ ನಮ್ಮ ಕಾಲಿನಡಿ ಎಲ್ಲೋ ಭೂಗರ್ಭದೊಳಗಿಂದ ಬೊಗಳುತ್ತಿತ್ತು. ನಾವು ಏನೂ ಮಾಡುವ ಹಾಗೆ ಇರಲಿಲ್ಲ. ಅದನ್ನು ಓಡಿಸಿ ಓಡಿಸಿ ದಣಿದ ಮೇಲೆ ಹಿಡಿಯುವ ಉಪಾಯದಲ್ಲಿದ್ದ ಮಾಸ್ತಿಗೂ ಬೈರನಿಗೂ ಮುಳ್ಳು ಹಂದಿ ಸರಿಯಾಗಿ ಬೇಸ್ತು ಬೀಳಿಸಿತ್ತು. ಮಾಸ್ತಿ ನಾಯಿ ಬೊಗಳುತ್ತಿದ್ದ ಸದ್ದಿನ ಊಹೆಯ ಮೇಲೆ ಅಲ್ಲಲ್ಲಿ ತಿರುಗಾಡಿ ಒಂದು ಜಾಗ ತೋರಿಸಿ, ಇಲ್ಲಿ 2 ಆಳು ಅಳ ಅಗೆದರೆ ಮುಳ್ಳು ಹಂದಿ ಸಿಕ್ಕೋಯ್ತದೆ, ನಾಯಿ ಇಲ್ಲೇ ಬೊಗುಳ್ತಿದೆ ಎಂದ. ಅವರಿಬ್ಬರಿಗೂ ಮುಳ್ಳು ಹಂದಿಯ ಬೆನ್ನು ಹತ್ತಿ ಭೂಗರ್ಭದೊಳಗೆ ಸಿಕ್ಕಿಕೊಂಡಿದ್ದ ನಾಯಿಯ ಚಿಂತೆ ಸುತರಾಮಿದ್ದಂತಿರಲಿಲ್ಲ. ನಾವು ಇದನ್ನೆಲ್ಲ ಮಾತಾಡುತ್ತಿರಬೇಕಾದರೆ ಭೂಗರ್ಭದೊಳಗಿಂದಲೇ ಮುಳ್ಳು ಹಂದಿ ಗೊರಗೊರ ಗುಟುರು ಹಾಕುತ್ತಾ ನಾಯಿಯ ಮೇಲೆ ತಿರುಗಿಬಿದ್ದಿದ್ದು, ನಾಯಿ ಕುಯ್ಯಯ್ಯೋ ಎಂದು ಕೂಗಿಕೊಂಡಿದ್ದು ಕೇಳಿಸಿತು. ಓ, 2ಕ್ಕೂ ಜಟಾಪಟಿ ಹತ್ತತು ಅಂತ ಕಾಡ್ತಿದೆ ಎಂದ ಬೈರ. ಮಾಸ್ತಿ ಮುಂಜಾಗ್ರತೆ ವಹಿಸಿ, ಬೈರಣ್ಣ ಓಡು ಓಡು ಬಿಲನೋಡು ಬಿಲನೋಡು ಎಂದು ಕೂಗಿದ. ಬೈರ ಓಡಿ ಹೋಗಿ ಕತ್ತಿ ಹಿಡಿದು ಬಿಲದ ಬಾಯಲ್ಲಿ ಇನ್ನೇನು ಈಗಲೋ ಮರುಕ್ಷಣವೋ ಹೊರಬರಲಿರುವ ಮುಳ್ಳು ಹಂದಿ ಸಂಹಾರಕ್ಕೆ ರೆಡಿಯಾಗಿ ನಿಂತ. ಮುಳ್ಳು ಹಂದಿ ಒಳಗೆ ಕವಲು ಕವಲಾಗಿ ಅನೇಕ ಸುರಂಗಗಳನ್ನು ತೋಡ್ಕೊಂಡಿರ್ತದಂತೆ. ಬೈರನ ನಾಯಿ ಹಿಂದಿರುಗಿ ಬರುವಾಗ ಗಾಬರಿಯಲ್ಲಿ ಅಂಥ ಯಾವುದಾದರೂ ಅಡ್ಡಕವಲಿನೊಳಗೆ ನುಗ್ಗಿದರೆ ಶಾಶ್ವತವಾಗಿ ಭೂಗರ್ಭದಲ್ಲಿ ಬಂದಿಯಾಗುವ ಸಾಧ್ಯತೆ ಇತ್ತು. ಅಷ್ಟರಲ್ಲಿ ಸುರಂಗದ ಕತ್ತಾಳದಲ್ಲೆಲ್ಲೋ ಗಡಬಡ ಸದ್ದು ಕೇಳಿತು. ಬೈರ ಕತ್ತಿ ಎತ್ತಿ ರೆಡಿಯಾದ. ಬೈರ ಇನ್ನೇನು ಕತ್ತಿ ಬೀಸಿ ಅಪ್ಪಳಿಸಬೇಕು. ಮುಳ್ಳು ಹಂದಿಯ ಬದಲು ಬೈರನ ನಾಯಿ
ಚೆಂಡುಪುಟ ನೆಗೆದಂತೆ ಬಿಲದಿಂದ ಹೊರಕ್ಕೆ ಚಿಮ್ಮಿತು. ಮುಳ್ಳುಹಂದಿ ಬದಲು ನಾಯಿ ಹೊರಬಂದಿದ್ದನ್ನು ನೋಡಿ ಹತಾಶನಾದ ಬೈರ ತುತ್ತು ಎಂದು ನಾಯಿ ಕಡೆಗೆ ತುಪ್ಪಿದ. ನಾಯಿಯ ಬೆನ್ನಿಗೆ ಮುಳ್ಳುಹಂದಿಯ ಮುಳ್ಳುಗಳೆರಡು ಆಳವಾಗಿ ನಾಟಿಕೊಂಡಿದ್ದವು. ನಾನು ಮಾಸ್ತಿಯು ನಾಯನ್ನು ಹಿಡಿದುಕೊಂಡು ಅದಕ್ಕೆ ನಾಟಿದ್ದ ಮುಳ್ಳುಗಳೆರಡನ್ನು ಬಲವಾಗಿ ಜಗ್ಗಿಸಿ ಕಿತ್ತು ತೆಗೆದವು. ಆ 2 ಮುಳ್ಳುಗಳು ಇನ್ನೂ ನನ್ನ ಬಳಿ ಇವೆ. ನಾಯಿ ದೇಹದಲ್ಲಿ ಮುಳ್ಳು ನಾಟಿಕೊಂಡಿದ್ದ ಪರಿಯನ್ನು ನೋಡಿ ನನಗೆ ಮುಳ್ಳಹಂದಿಯ ತಂಟೆಯೇ ಬೇಡವೆಂದೆನಿಸಿತು. ಮುಳ್ಳು ಕಿತ್ತ ಮೇಲೆ ಬೈರನು ಮಾಸ್ತಿಯು ನಾಯನ್ನು ಮತ್ತೆ ಬಿಲದೊಳಗೆ ಭೂಬಿಡಲು ತುಂಬಾ ಪ್ರೋತ್ಸಾಹಿಸಿ ಪ್ರಯತ್ನಿಸಿದರು. ಒಮ್ಮೆ ಪ್ರಾಣ ಸಮೇತ ಕತ್ತಲ ಬಿಲದಿಂದ ಪಾರಾಗಿ ಬಂದ ಬೈರನ ನಾಯಿ ಮಾತ್ರ ಅವರು ಎಷ್ಟೇ ಪ್ರೋತ್ಸಾಹಿಸಿದರೂ ಮತ್ತೆ ಬಿಲದೊಳಗೆ ನುಗ್ಗುವ ಅವಿವೇಕಕ್ಕೆ ಹೋಗಲಿಲ್ಲ. ಬೈರ ತನ್ನ ನಾಯಿಯ ಹೆದರಿಕೆ ನೋಡಿ ರೇಗಿ 2 ಗುದ್ದು ಗುದ್ದಿ ಮುಳ್ಳುಹಂದಿಯ ಬಿಲದೊಳಗೆ ಅದರ ತಲೆ ತೂರಿಸಿ ತಳ್ಳಿದ. ಬಿಲದ ಹೊರಗೂ ಏಟು, ಬಿಲದ ಒಳಗೂ ಏಟು ತಿಂದ ನಾಯಿಗೆ ಒಮ್ಮೆಲೆ ಕೋಪ ಬಂದು ಗುರುಗುಟ್ಟುತ್ತಾ ರೇಗಿ ಬೈರನ ಮೇಲೆ ಹಾರಿ ಅನಂತರ ಸೀದಮನೆ ದಾರಿ ಹಿಡಿದು ಓಡಿಹೋಯಿತು. ಬೈರ ನಾಯನ್ನು ಮನಸಾರೆ ಬೈದ ಮಾಸ್ತಿಯಂತೂ ಇಂಥ ಇದ್ದರೆಷ್ಟು ಸತ್ತರೆಷ್ಟು. ಬಿಲದ ಹೊರಗೆ ತಲೆ ಹಾಕಿದಾಗ ನೀನು ಅದನ್ನು ಕಡಿದೇ ಬಿಡಬೇಕಿತ್ತು ಎಂದು ಬೈರನಿಗೆ ಸಲಹೆ ಕೊಟ್ಟ. ಬೈರನು ಮಾಸ್ತಿಯೂ ಅವರ ಶಿಕಾರಿ ನಾಯನ್ನು ನಡೆಸಿಕೊಳ್ಳುವ ರೀತಿ ನೋಡಿದರೆ ತುಂಬ ಕ್ರೂರಿಗಳು ನಿರ್ದಯಿಗಳು ಎಂದೆನಿಸುತ್ತಿತ್ತು. ಅವರೊಡನೆ ಅದೂ ಕಾಡು ತಿರುಗಿ ಶಿಕಾರಿಯಲ್ಲಿ ಸಹಾಯ ಮಾಡಿದರೂ ಅದರ ಬಗ್ಗೆ ಕೊಂಚವಾದರೂ ಕರುಣೆ ಕೃತಜ್ಞತೆ ತೋರಿಸುವುದಿಲ್ಲವಲ್ಲ ಎಂದು ವ್ಯಸನವಾಗುತ್ತಿತ್ತು. ಆದರೆ ಈಗನ್ನಿಸುತ್ತೆ ಅವರು ನಾಯಿಗೆ ನಮ್ಮಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸುತ್ತಿರಲಿಲ್ಲ ಎನ್ನು. ನಾಯಿಯಂತೆಯೂ ಮನುಷ್ಯರನ್ನು ಮನುಷ್ಯರಂತೆಯೂ ಪ್ರಾಣಿಗಳನ್ನು ಪ್ರಾಣಿಗಳಂತೆಯೂ ನೋಡುತ್ತಿದ್ದರಷ್ಟೆ. ನಾಯಿಗೆ ನಾವು ಮಾಡುವಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸಿ ನಮ್ಮಂತೆಯೇ ಅದು ಎಂದು ನೋಡುವುದರಿಂದ ಅದಕ್ಕೆ ಸಂತೋಷವಾಗಲಿ ಪ್ರಯೋಜನವಾಗಲಿ ಉಂಟೆ ಎಂದು ನನಗೆ ಅನುಮಾನ. ಆ ನಾಯಿಯು ಅನೇಕ ವೇಳೆ ಶಿಕಾರಿಯಲ್ಲಿ. ಬೈರನಿಗೆ ಮಾಸ್ತಿಗಿಂತ ಕೊಂಚ ಹೆಚ್ಚು ನಾಗರಿಕ ಪ್ರಪಂಚದ ಪರಿಚಯ ಇದ್ದ ಹಾಗಿತ್ತು. ಅವನು ಪಟಾಸು ಮದ್ದು ಮತ್ತು ಧಡಾಕಿ ಮದ್ದು ತಂದು ನಾಡು ಸಿಡಿಮದ್ದಿನ ಉಂಡೆಗಳನ್ನು ಮಾಡುತ್ತಿದ್ದ. ಬೆಣಚು ಕಲ್ಲುಗಳನ್ನು ತುಂಬಿ ಅವನು ಮಾಡುತ್ತಿದ್ದ ಉಂಡೆಗಳನ್ನು ಅಮುಕಿದರೆ ಸಾಕು, ಅವು ದಡೀರೆಂದು ಸಿಡಿಯುತ್ತಿದ್ದವು. ಅವನು ಮಂಗನ ಕರುಳಿನಲ್ಲೋ ಅಥವಾ ದುರ್ನಾತ ಹೊಡೆಯುವ ಚರ್ಮದಲ್ಲೋ ಸುತ್ತಿಟ್ಟರೆ ಕಾಡು ಹಂದಿಗಳು ಅದನ್ನು ದವಡೆಯಲ್ಲಿ ಆಗಿದಾಗ ಸಿಡಿದು ಅವು ಬೀಳುತ್ತಿದ್ದವು. ಬೈರ ಏನೋ ಉಂಡೆ ಮಾಡಿದರಲ್ಲಿ ಕಾಡು ಹಂದಿ ಬೀಳುತ್ತಿದ್ದಂತೆ ಎಂದು ಇತರ ತೋಟದ ಆಳುಗಳು ಮಾತಾಡುವುದನ್ನು ಕೇಳಿದ್ದೆ. ಆದರೆ ನಾನು ಅವನ ಉಂಡೆಯನ್ನಾಗಲಿ ಅದನ್ನು ಅಗಿದು ಹೋದ ಹಂದಿಯನ್ನಾಗಲಿ ನೋಡಿರಲಿಲ್ಲ. ಅವರ ಬಳಿ ಇಂಥವು ಲಕ್ಷಾಂತರ ಶಿಕಾರಿ ವರಸೆಗಳಿದ್ದುದರಿಂದ ಅವುಗಳಲ್ಲಿ ಯಾವುದನ್ನು ಅಂತ ನಾನು ಕೇಳಿ ತಿಳಿದುಕೊಳ್ಳಲಿ. ಆದರೆ ಒಮ್ಮೆ ನಾನು ಮೈಸೂರಿಗೆ ಹೋಗಿದ್ದಾಗ ರಾತ್ರಿ ಭೂತನ ಕಾಡು ತೋಟದಲ್ಲಿ ಢಮಾರೆಂದು ಸದ್ದಾಯಿತು. ಹಂದಿ ಬಿತ್ತು ಎಂದುಕೊಂಡ ಬೈರ ಮಾಸ್ತಿ ಇಬ್ಬರೂ ಟಾರ್ಚ್ ಕೇಳಲು ಮನೆಗೆ ಬಂದರು. ಸರಿ ಸುದ್ದಿ ಎಲ್ಲರಿಗೂ ಗೊತ್ತಾಯಿತು. ಎಲ್ಲ ಗುಂಪು ಕೂಡಿ ತೋಟಕ್ಕೆ ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಬೈರ ಉಂಡೆ ಇಟ್ಟ ದೊಡ್ಡ ಹಂದಿಯೊಂದು ಕುಳಿತಿದೆ. ಇನ್ನೂ ಕಣ್ಣು ಮಿಟಕಿಸ್ತಿದ್ದ ಅದನ್ನು ನೋಡಿ ಯಾರಿಗೂ ಅದರ ಹತ್ತಿರ ಹೋಗಲು ಧೈರ್ಯ ಬರಲಿಲ್ಲ. ಬೈರ ಹೇಳಿದ, ನಾಳೆ ಬೆಳಗಾಗುವೊಳಗೆ ಅದು ಪೈಸಲಾಗೋಯ್ತದೆ ಬನ್ನಿ ಎಂದು. ಅವನ ಆಶ್ವಾಸನೆಯಿಂದ ಸಮಾಧಾನಗೊಂಡ ಎಲ್ಲರೂ ಹಿಂದಿರುಗಿದರು. ಹೋದ ಗುಂಪೆಲ್ಲ ಇನ್ನೂ ಅವರವರ ಮನೆ ಕದ ದಾಟಿಲ್ಲ. ಅಷ್ಟರೊಳಗೆ ಢಮಾರೆಂದು ಇನ್ನೊಂದು ಸದ್ದು. ಈ ಸಾರಿ ಬೇರೆ ದಿಕ್ಕಿನಿಂದ ಮತ್ತೆ ಕಡೆಗೆ ಎಲ್ಲರೂ ಹೋದರು. ಅಲ್ಲೂ ಇನ್ನೊಂದು ದೊಡ್ಡ ಹಂದಿ ಏನೂ ಆಗದ ಹಾಗೆ ಪಿಳಿ ಕಣ್ಣು ಬಿಡ್ತಾ ಕುಳಿತಿತ್ತು. ಸರಿ, ಇದೂ ಬೆಳಗ್ಗೆ ಸತ್ತಿರುತ್ತೆ ಎಂದುಕೊಂಡು ಎಲ್ಲ ಹಿಂದಿರುಗಿದರು. 2 ಭಾರಿ ಹಂದಿಗಳು. ಯಾರಿಗೂ ನಿದ್ರೆ ಬಂದಿಲ್ಲ. ಬೆಳಿಗ್ಗೆ ಹೋಗಿ ನೋಡಿದರ ಬದಲು ದವಡೆಗಾದ ಗಾಯ ಸರಿಪಡಿಸಿಕೊಂಡು ಕಾಡಿಗೆ ತೆವಳಿ ಪರಾರಿಯಾಗಿತ್ತು. ತುಂಬ ದೂರದವರೆಗೆ ಮಾಸ್ತಿ ಬೈರ ಇಬ್ಬರು ಅವುಗಳ ಹೆಜ್ಜೆಮೆಟ್ಟು ನೋಡಿಕೊಂಡು ಸಾಯಂಕಾಲದವರೆಗೆ ಹುಡುಕಾಡಿದರಂತೆ. ಆದರೆ ಅವು ಅವರಿಗೆ ಸಿಕ್ಕಿಲ್ಲ. ನಾನು ಹಿಂದಿರುಗುವ ವೇಳೆಗೆ ಇದೊಂದು ರೋಮಾಂಚಕ ಸುದ್ದಿಯಾಗಿದೆ. ಎಷ್ಟು ಸುಲಭದಲ್ಲಿ ಸಿಕ್ಕ 2 ಹಂದಿ ದಾರಿಯ ಹೊತ್ತಿ ಉಳಿದುಕೊಳ್ಳುತ್ತಾ ನನಗೆ ವರದಿ ಮಾಡುವವರೇ. ಉಂಡೆಗೆ ಸುತ್ತಿದ್ದ ಕೊಳೆತ ಕರುಳಿನ ದುರ್ವಾಸನೆ ಹೊಟ್ಟೆ ತೊಳೆಸುವಂತೆ ಅವನಿಂದ ಹೊಮ್ಮಿತ್ತು. ಭೂತನ ಕಾಡು ಗುಡ್ಡ ಹತ್ತಿ ಅದರ ನೆತ್ತಿಯಲ್ಲಿದ್ದ ಕೋಡುಗಲ್ಲಿನ ಬಳಿಗೆ ಬರುವ ವೇಳೆಗಾಗಲೇ ಅವನ ಉಂಡೆಯ ದುರ್ನಾತ ನನಗೆ ಅಸಹನೀಯವಾಗತೊಡಗಿತ್ತು. ನನ್ನ ಕಿವಿ ಕಣ್ಣುಗಳೆಲ್ಲ ಮಂದವಾಗುವಂತೆ ಉಂಡೆಯ ವಾಸನೆ ನನ್ನ ಇಂದ್ರಿಯಗಳ ಮೇಲೆ ಪರಿಣಾಮ ಆರಂಭಿಸಿತ್ತು. ನನ್ನನ್ನು ಬಂಡೆಯ ಬಳಿಯೇ ನಿಲ್ಲಲು ಬೈರ ಹೇಳಿದ. ಯಾಕೋ ಅಕಸ್ಮಾತ್ ಹಂದಿ ಬಿದ್ದರೆ ನಾನೇನು ಕದ್ದುಕೊಂಡು ಹೋಗುತ್ತೇನಾ ಎಂದು. ಹಾಗಲ್ಲ, ಅದು ಮುಷ್ಟ ಅಂದ. ಅವನ ಡಿಕ್ಷನರಿಯಲ್ಲಿ ಮುಷ್ಟ ಅಂದರೆ ಏನರ್ಥವೋ ಯಾರಿಗೆ ಗೊತ್ತು. ಅವನಿಂದ ಹೊಮ್ಮುತ್ತಿದ್ದ ದುರ್ವಾಸನೆಯ ಪರಿವೇಶದಿಂದ ಪಾರಾದರೆ ಸಾಕೆಂದು ಆ ಪದದ ಅರ್ಥ ಕೇಳದೆ ಸಂತೋಷದಿಂದಲೇ ಆಯ್ಕೆಂದು ಸಮ್ಮತಿಸಿದೆ. ಅವನು ಮುಂದೆ ಹೋದ. ಮುಂದೆ ತುಂಬ ದೂರ ಹೋಗಿರಬೇಕು. ಎಷ್ಟು ಹೊತ್ತು ಕಾದರೂ ಅವನು ಬರಲೇ ಇಲ್ಲ. ಸಂಜೆಯಾಗುತ್ತಾ ಇತ್ತು.
ಮುಳುಗುವ ಸೂರ್ಯನಿಗೆ ಅಡ್ಡಾಗುತ್ತಿದ್ದ ದೂರದ ಬೆಟ್ಟಗಳ ಕಾಡಿನ ನೆರಳು ಕವಿಯಲಿರುವ ಕತ್ತಲೆಗೆ ಮುನ್ನುಡಿ ಎನ್ನುವಂತೆ ಕಣಿವೆ ಕಾಡುಗಳನ್ನೆಲ್ಲ ಆವರಿಸುತ್ತಿತ್ತು. ಕಾಜಾಣ ಹಕ್ಕಿಗಳು ಸಮೀಪದಲ್ಲೇ ಯಥೇಚ್ಛವಾಗಿ ಬೆಳೆದಿದ್ದ ವಾಟೆ ಬಿದಿರಿನ ಮೇಲೆ ಕುಳಿತುಕೊಂಡು ಸಿಳ್ಳಿನ ರಾಗಾಲಾಪನೆ ಆರಂಭಿಸಿದ್ದವು. ಕುಟುರಗಳು ಸರ್ವಾಂತರ್ಯಾಮಿಗಳಂತೆ ಎಲ್ಲ ಮರಗಳಿಂದಲೂ ಟುರ್ರೋ ಕುಟುರ್ ಎಂದು ಛಂದೋಬದ್ಧವಾಗಿ ಕೂಗತೊಡಗಿದ್ದವು. ದೂರದ ಕಣಿವೆಯಲ್ಲಿ ಧುಮ್ಮಿಕ್ಕುತ್ತಿದ್ದ ಜಲಪಾತದ ಸದ್ದು ಗಾಳಿ ನನ್ನ ಕಡೆಗೆ ಬೀಸಿದಾಗ ಕೇಳಿಸುತ್ತಿತ್ತು. ಕಾಡುಕೋಳಿಗಳು ಕಾಡೊಳಗೆ ಪಟ್ಪಟ್ ಎಂದು ಗಟ್ಟಿ ಸದ್ದು ಮಾಡುತ್ತಾ ಮರಗಳ ಮೇಲೆ ಹಾರಿ ಕುಳಿತು ಕೂಗಿದವು. ಈವರೆಗೂ ಅವನ ಉಂಡೆಯ ಉಸಿರು ಕಟ್ಟಿಸುವ ದರಿದ್ರ ವಾಸನೆಯಲ್ಲಿ ಮುಳುಗಿ ಹೋಗಿದ್ದ ನನ್ನ ಯಾವ ಇಂದ್ರಿಯಗಳಿಗೂ ಇದು ಗಮನಕ್ಕೆ ಬಂದಿರಲಿಲ್ಲ. ಅವನು ಯಾವ ದಿಕ್ಕಿಗೆ ಹೋಗಿದ್ದಾನೆಂದು ನನಗೆ ಸರಿಯಾದ ಅಂದಾಜು ಇರಲಿಲ್ಲ. ಕೊಂಚ ದೂರದಲ್ಲಿ ಎಲ್ಲೋ ಕಾಡೊಳಗೆ ಓಕೊಂಡ ಸದ್ದು ಕೇಳಿತು. ಅವನ ದನಿಯಲ್ಲಿ ಯಾವ ನರಳಾಟದ ಛಾಯೆಯೂ ಇರಲಿಲ್ಲ. ಅವನಿಗೇನೂ ಆಗಿಲ್ಲವೆಂದೆನ್ನಿಸಿ ನನಗೆ ಬೆಟ್ಟ ತಲೆಯ ಮೇಲಿಂದ ಇಳಿದಷ್ಟು ಸಮಾಧಾನ ಆಯಿತು. ಹಾಗಾದರೆ ಉಂಡೆ ಸಿಡಿದಿದ್ದು ಏನಾಯ್ತಾ? ಉಂಡಿಡುತ್ತಿದ್ದಂತೆಯೇ ಕಾಡು ಹಂದಿ ಆಗೀತೆ. ನನ್ನ ಗಾಬರಿ ಎಲ್ಲ ಮಾಯವಾಗಿ ಕುತೂಹಲ ಇಮ್ಮಡಿಸಿತು. ಏನಾಯ್ತಾ? ಉಂಡೆ ಶಬ್ದ ಎಂದು ಕೇಳುತ್ತಾ ಅವನು ಕೂಗಿದ ಜಾಗದತ್ತ ಧಾವಿಸಿದೆ. ಸೂರ್ಯನ ಬೆಳಕು ತುಂಬ ಮಸುಕಾಗತೊಡಗಿತ್ತು. ಬೈರ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದಿದ್ದುದನ್ನು ನೋಡಿ ನನಗೆ ಸಂಶಯವೂ ಸುಳಿಯುತ್ತಿತ್ತು. ಅವನು ನಿಂತ ಜಾಗ ತಲುಪಿದಾಗ ಬೈರ ಪಕ್ಕನೆ ಬಾಯಿ ಬಿಡದೆ ನಿಂತಿದ್ದೇಕೆಂದು ಗೊತ್ತಾಯಿತು. ಬೈರನಿಗೆ ಏನೂ ಆಗಿರಲಿಲ್ಲ. ಆದರೆ ಅವನ ನಾಯಿ ರಕ್ತದ ಒದ್ದಾಡುತ್ತಿತ್ತು. ಅದು ಕೈಕಾಲುಗಳನ್ನು ಹೊಡೆದುಕೊಳ್ಳುತ್ತಿದ್ದ ರಭಸಕ್ಕೆ ಧುಳೆದಿತ್ತು. ಅದು ಬದುಕಲು ಸಾಧ್ಯವೇ ಇರಲಿಲ್ಲ. ಬೈರ ಉಂಡೆ ಇಟ್ಟು ಅರ್ಧ ದಾರಿ ಹಿಂದಕ್ಕೆ ಬಂದಿದ್ದನಂತೆ. ಅಷ್ಟರಲ್ಲಿ ಉಂಡೆ ಸದ್ದು ಕೇಳಿ ನನ್ನಂತೆಯೇ ಗಾಬರಿಯಾಗಿ ಅವನು ಏನಾಯ್ತೆಂದು ನೋಡಲು ಓಡಿದನಂತೆ. ನೋಡಿದರೆ ಅವನ ನಮ್ಮ ಹಿಂದೆಯೇ ಹೊರಟಿದ್ದ ನಾಯನ್ನು ಬೈರ ಹಿಂದಕ್ಕೆ ಓಡಿಸಿದ್ದನೇ ಹೊರತು ಕಟ್ಟಿ ಹಾಕಲಿಲ್ಲ. ಬೈರನ ಉಂಡೆಯ ಸುವಾಸನೆ ಹಿಡಿದು ರಾಮಪೊದೆಗಳ ಮರೆಯಲ್ಲೇ ನಮಗೆ ಸುಳಿವು ಕೊಡದೆ ನಮ್ಮನ್ನೇ ಹಿಂಬಾಲಿಸಿತ್ತು. ಬೈರ ಉಂಡೆ ಇಟ್ಟು ಹಿಂದಿರುಗಿದ ಕೂಡಲೇ ಸುಲಭದಲ್ಲಿ ತಿಂಡಿ ಸಿಕ್ಕಿತೆಂದು ಉಂಡೆಗೆ ಬಾಯಿ ಹಾಕಿತ್ತು. ಇದ್ದುದು ಉಂಡೆನೂ ಹಾಳಾಡು ಎಂದು ನಾಯಿಗೆ ಶಪಿಸಿದ ಬೈರ. ನಾಯಿಯ ದುಸ್ಥಿತಿಯನ್ನು ಕೊಂಚವೂ ಪರಿಗಣಿಸದೆ ಉಂಡೆ ಹಾಳಾಗಿದ್ದನ್ನೇ ಅವನು ಚಿಂತಿಸಿದ್ದು ಕಂಡು ನನಗೆ ಕೋಪ ಬಂತು. ಕೊನೆ ಪಕ್ಷ ನನ್ನೆದುರು ತೋರಿಸಿಕೊಳ್ಳಲಾದರೂ ಅವನು ನಾಯಿ ಬಗ್ಗೆ ದುಃಖ ನಟಿಸಬಹುದೆಂದು ತಿಳಿದಿದ್ದೆ. ನಾಯಿ ಕೈಕಾಲು ಬಡಿಯುವುದನ್ನು ನಿಲ್ಲಿಸಿದ. ಬೈರ ನನ್ನತ್ತ ತಿರುಗಿ ಹೋಗೋಣ ನಡೀರಿ ಎಂದ. ಅಲ್ಲೋ, ಅದನ್ನು ಹೂತಾಕೋದಿಲ್ವೇನೋ ಎಂದೇ ಕೇಳಿದೆ. ಅದೇನು ಗೊತ್ತಾಗ್ತದೆ, ನಡೀರಿ ಎಂದ. ಹಿಂದಿರುಗುತ್ತ ದಾರಿಯಲ್ಲಿ ನಾಳಿಂದ ಮೂರಿನ ರಜಸಾಮಿ ನಾನು ಎಂದ. ಯಾಕೋ ಎಂದೆ. ನಿಂಗೆ ರಾಮ ಹೋದಲ್ಲ. ನಸುಗತ್ತಲಲ್ಲಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿದಂತೆ ಕಂಡಿತು. ಅದೇನು ರಾಮ ಹೋಗಿದ್ದಕ್ಕೆ ನಿಜಕ್ಕೂ ಸಂತಾಪ ಪಡಲು ಸೂತಕ ಆಚರಿಸುತ್ತಿದ್ದಾನೋ ಅಥವಾ ಕೆಲಸಕ್ಕೆ ತಪ್ಪಿಸಿಕೊಳ್ಳಲು ನೆವ ಹೇಳುತ್ತಿದ್ದಾನೋ? ಇದ್ದ ಒಂದೇ ಉಂಡೆ ಹಾಳಾದ್ದಕ್ಕೆ ದುಃಖ ಪಡುತ್ತಿದ್ದಾನೋ? ನಿಜಕ್ಕೂ ಅವನಿಗೆ ದುಃಖವಾಗಿತ್ತೋ? ಯಾರಿಗೆ ಗೊತ್ತು? ಇವರೆಲ್ಲ ಒಳ್ಳೆಯವರೋ ಕೆಟ್ಟವರೋ ತೀರ್ಮಾನಿಸುವುದು ಬಿಟ್ಟು ಹೇಳುವುದು ಒಳ್ಳೆಯದು. ಇಲ್ಲಿಗೆ ಈ ಕತೆ ಮುಕ್ತಾಯ.